ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಮೋಟಿವೇಶನಲ್ ವಿಡಿಯೋ ಅಂತಲೇ ಹೇಳ್ಬೋದು. ಜೊತೆಗೆ ನೀವು ತಮ್ಮನೇಲಿ ಕೂಡ ನೋಡಿದ್ದೀರಾ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಸಿನಿಮಾ ಆ್ಯಕ್ಟರ್ಗಳು ಇವರೆಲ್ಲ ಒಂದು ಯೂಟ್ಯೂಬ್ ಚಾನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿರೋದು ತುಂಬ ಕಮ್ಮಿ. ಅದರಲ್ಲೂ ಆ್ಯಕ್ಟ್ರಸ್ಗಳಂತೂ ಯಾರೂ ಕ್ರಿಯೇಟ್ ಮಾಡಿಲ್ಲ. ಅದರಲ್ಲಿ ಫಸ್ಟ್ ಟೈಮು ಆಲಿಯಾ ಭಟ್ ಅವರು ಒಂದು ಯೂಟ್ಯೂಬ್ ಚಾನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಾರೆ. ಇವಾಗ ಒಂದು ತಿಂಗಳು ಕೂಡ ಆಗಿಲ್ಲ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ಸೊ ಅವರು ಕ್ರಿಯೇಟ್ ಮಾಡಿರೋ ಉದ್ದೇಶನೂ ಕೂಡ ಹೇಳಿದ್ದಾರೆ. ಆ ಒಂದು ಯೂಟ್ಯೂಬ್ ಚಾನಲ್ ಏನಕ್ಕೆ ಕ್ರಿಯೇಟ್ ಮಾಡಿದೆ ಅಂತಲೂ ಕೂಡ ಒಂದು ವೀಡಿಯೋ ಮಾಡಿ 2 ನಿಮಿಷದ ವೀಡಿಯೋ ಮಾಡಿ ಆ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಬಿಹೈಂಡ್ ದ ಸೀನ್ ಏನೇನೆಲ್ಲ ನಡೀತೆ ಅವರ ಸಿನಿಮಾ ಶೂಟಿಂಗಲ್ಲಿ, ಜೊತೆಗೆ ಮೇಕಪ್ ಹೇಗೆ ಮಾಡ್ತಾರೆ, ಜೊತೆಗೆ ಅವರು ಡೈಲಿ ರೋಟೀನ್ ಹೇಗಿರುತ್ತೆ, ಅವರು ಏನು ತಿಂತಾರೆ, ಏನು ಕುಡಿತಾರೆ, ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಅವರು ಆ ಒಂದು 2 ನಿಮಿಷದ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗಿದೆ. ಅಫ್ಕೋರ್ಸ್ ಅವ್ರು ಸೆಲೆಬ್ರಿಟಿ ಅಂದಮೇಲೆ ಹಾಗೆ ಆಗುತ್ತೆ. ಸೊ ಅವರು ಈ ರೀತಿ ಹೇಳಿದ್ದಾರೆ, ಬಟ್ ರಿಯಾಲಿಟಿ ಅದಲ್ಲ. ರಿಯಾಲಿಟಿ ಬೇರೆ ಇರುತ್ತೆ. ಆ ರಿಯಾಲಿಟಿ ನಾನಿವಾಗ ನಿಮ್ಗೆ ಹೇಳ್ತೀನಿ. ಅವರು ಏನಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ, ಇವಾಗ ಒಂದು ಮಾತು ಹೇಳ್ತೀನಿ ನಿಮಗೆ. ಯಾವುದಾದ್ರೂ ಒಂದು ಸಿನಿಮಾನ ಪ್ರಮೋಟ್ ಮಾಡಬೇಕು ಅಂತಂದರೆ ಮುಂಚೆ ಎಲ್ಲ ಟಿ ವಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಟಿ ವಿಲಿ ಆ್ಯಡ್ಗಳನ್ನ ತೋರಿಸ್ತಿದ್ರು. ಈ ಸಿನಿಮಾ ಇಂಥ ದಿನ ರಿಲೀಸು ಅಂತೆಲ್ಲ ಆ್ಯಡ್ ಮುಖಾಂತರ ತೋರಿಸ್ಕೊಂಡು ಸಿನಿಮಾನ ಪ್ರಮೋಟ್ ಮಾಡ್ಕೊಳ್ತಿದ್ರು. ಬಟ್ ಇವಾಗ ಆ ರೀತಿ ಅಲ್ಲ. ಇವಾಗ ಏನಿದ್ರು ಯೂಟ್ಯೂಬಲ್ಲಿ ತುಂಬ ಪ್ರಮೋಟ್ ಮಾಡ್ತಾರೆ ಸಿನಿಮಾ ಪ್ರಮೋಟ್ನ. ಏನಕ್ಕೆ ಅಂತಂದರೆ ಇವಾಗ ಯಾರು ಟಿ ವಿನ ನೋಡೋದಕ್ಕೆ ಹೋಗಲ್ಲ. ತುಂಬ ಎಲ್ಲ ಆ್ಯಡಿಯನ್ಸ್ಗಳೆಲ್ಲ ಇವಾಗ ಟಿ ವಿನ ಯಾರು ನೋಡ್ತಾ ಇಲ್ಲ. ನಾನು ನೋಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಮುಂಚೆ ಎಲ್ಲ ನೋಡ್ತಿದ್ದೆ, ಇವಾಗ ಯಾರು ನಾನು ಕೂಡ ಟಿ ವಿ ನೋಡ್ತಾ ಇಲ್ಲ, ನೀವು ಕೂಡ ನೋಡಲ್ಲ ಅಂತ ಅಂದ್ಕೊಳ್ತೀನಿ. ಏನೋ ಕ್ರಿಕೆಟ್ ಇದ್ದಾಗ ನೋಡ್ತೀನಿ ಅಷ್ಟೇ, ಅದು ಬಿಟ್ಟರೆ ಏನು ನೋಡೋಕ್ಕೆ ಹೋಗಲ್ಲ. ಸೊ ಆ ಒಂದು ಕಾರಣಕ್ಕೆ ಡೈರೆಕ್ಟರ್ಗಳಿಗೆಲ್ಲ ತುಂಬ ಲಾಸ್ ಆಗ್ತಾ ಇರೋದ್ರಿಂದ ಟಿ ವಿಲಿ ಈಗ ಪ್ರಮೋಟ್ನ ಮಾಡೋದಕ್ಕಲ್ಲ, ಜಸ್ಟ್ ಅವರು ಒಂದು ಒಳ್ಳೆ ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬಿಡ್ತಾರೆ, ಪ್ರಮೋಟ್ ಮಾಡ್ತಾರೆ ಒಂದು ದೊಡ್ಡ ಯೂಟ್ಯೂಬ್ ಚಾನಲಲ್ಲಿ. ಸೊ ಇದು ರಿಯಾಲಿಟಿ. ಸೊ ಇದನ್ನು ಯೋಚನೆ ಮಾಡಿಕೊಂಡು ಆಲಿಯಾ ಭಟ್ ಅವರು ಒಂದು ಸ್ವಲ್ಪ ತಲೆ ಓಡಿಸಿ, ನಾನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಅಫ್ಕೋರ್ಸ್ ನನಗೆ ಫ್ಯಾನ್ಸ್ಗಳಿದ್ದಾರೆ, ಸಬ್ಸ್ಕ್ರೈಬರ್ ಆಗ್ತಾರೆ, ನಾನು ಸೆಲೆಬ್ರಿಟಿ, ಫ್ಯಾನ್ ಬೇಸ್ ಇದೆ ಅಂದ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಉದ್ದೇಶಕ್ಕೆ ಅವರು ಕ್ರಿಯೇಟ್ ಮಾಡಿರೋದು. ಬಟ್ ಅವರು ಇದನ್ನು ಹೇಳಲ್ಲ. ಅವರು ಯಾರು ಕೂಡ ಈ ರೀತಿ ಹೇಳ್ಕೊಳ್ಳಲ್ಲ. ಸೊ ಈ ಥರ ಅವರು ಪ್ರಮೋಟ್ನ ಮಾಡ್ಕೊಳ್ಳೋದಕ್ಕೆ ಅವರೊಂದು ಸಿನಿಮಾಗಳನ್ನ ಪ್ರಮೋಟ್ ಮಾಡೋದು ಅಥವಾ ಬೇರೆಯವ್ರ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಸೆಲೆಬ್ರಿಟಿಗಳ ಜೀವನ ಹೋಗ್ತಾ ಏನಾಗುತ್ತೆ ಅಂತಂದರೆ ಅವ್ರಿಗೆ ಚಾನ್ಸ್ಗಳು ಕಮ್ಮಿ ಆಗಿಬಿಡುತ್ತೆ. ಸೊ ಹೊಸೊಬ್ರು ಬರ್ತಾ ಇರ್ತಾರೆ, ಹೊಸ ಟ್ಯಾಲೆಂಟ್ಗಳು ಬಂದಾಗ ಅವ್ರು ಅಫ್ಕೋರ್ಸ್ ಅವರ ಒಂದು ಲೆವೆಲ್ ಕಮ್ಮಿ ಆಗಿಬಿಡುತ್ತೆ. ಸಿನಿಮಾ ಚಾನ್ಸಸ್ಗಳು ಸಿಗೋಲ್ಲ. ಅಂಥ ಟೈಮಲ್ಲಿ ಅವ್ರು ಮನೇಲಿ ಇರಬೇಕಾಗುತ್ತೆ. ಆ ಮನೇಲಿರುವಂಥ ಟೈಮಲ್ಲಿ ಇವರು ಜಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅವಾಗ ಅವ್ರಿಗೆ ಒಂದು ಫ್ಯಾನ್ ಬೇಸ್ ಇರುತ್ತೆ. ಅವಾಗ ಒಂದು ವೀಡಿಯೋಸ್ಗಳು ಅವ್ರು ಏನೇ ವೀಡಿಯೋಸ್ ಮಾಡೋರು ವ್ಯೂಸ್ ಬರುತ್ತೆ. ಆಮೇಲೆ ಯೂಟ್ಯೂಬ್ ಕಡೆಯಿಂದ ಕೂಡ ಅವರು ದುಡ್ಡನ್ನ ತಗೋಬೋದು. ಆ ಒಂದು ಕಾರಣಕ್ಕೆ ಆಲಿಯಾ ಭಟ್ ಅವರು ಇಲ್ಲೊಂದು ಸ್ವಲ್ಪ ತಲೆನ ಓಡಿಸಿ ಅವರು ಸಿನಿಮಾ ಮಾಡಬೇಕಾದ್ರೆ ಒಂದು ಯೂಟ್ಯೂಬ್ ಚಾನಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದಾರೆ. ಇವಾಗ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿಬಿಟ್ಟಿದೆ ಅವ್ರಿಗೆ. ಇವಾಗ ಅವರು ಯಾವಾಗ ಅವರ ಒಂದು ಸಿನಿಮಾಗಳು ಓಡದೆ ಹೋದಾಗ ಅವರು ಮನೇಲಿದ್ದಾಗ ಜಸ್ಟ್ ಅವ್ರು ವೀಡಿಯೋ ಮಾಡಿದ್ರೆ ಜಸ್ಟ್ ಅವರು ಯೂಟ್ಯೂಬಲ್ಲೇ ಅರ್ನಿಂಗ್ಸ ಮಾಡ್ಬೋದು. ಆ ಒಂದು ಕಾರಣಕ್ಕೆ ಅವರು ಯೂಟ್ಯೂಬ್ ಚಾನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವಾಗ ತುಂಬ ಆ್ಯಕ್ಟರ್ಗಳು ತುಂಬ ಜನ ಕ್ರಿಯೇಟ್ ಮಾಡಿದ್ದಾರೆ, ಬಟ್ ಆ್ಯಕ್ಟರ್ಸ್ಗಳು ಕಮ್ಮಿ ಕ್ರಿಯೇಟ್ ಮಾಡಿರೋದು ಯೂಟ್ಯೂಬ್ ಚಾನಲ್ನ. ಆ್ಯಕ್ಟರ್ಗಳಲ್ಲಿ ತುಂಬ ಜನ ಕ್ರಿಯೇಟ್ ಮಾಡಿದ್ದಾರೆ, ಜೊತೆಗೆ ಕ್ರಿಕೆಟರು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಶೋಯಾಬ್ ಅಖ್ತರ್, ಪಾಕಿಸ್ತಾನ ಬೌಲರ್, ಅವರು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಈ ರೀತಿ ತುಂಬ ಜನ ಇದ್ದಾರೆ. ಆ್ಯಕ್ಟ್ರಸ್ಸಲ್ಲಿ ಇವರೇ ಫಸ್ಟ್ ಅಂತ ಅಂದ್ಕೊಳ್ತೀನಿ, ಆಲಿಯಾ ಭಟ್ ಅವರು. ಇವರೆಲ್ಲ ಕ್ರಿಯೇಟ್ ಮಾಡಿದ್ರೆ ಜಸ್ಟ್ ಇವರು ಒಂದು ವೀಡಿಯೋ ಹಾಕಿದ್ರೆ ಸಾಕು, ಅಥವಾ ಇವತ್ತೇ ಕ್ರಿಯೇಟ್ ಮಾಡಿದ್ರೆ ಸಾಕು, ಬೇಗ ಸಬ್ಸ್ಕ್ರೈಬರ್ ಆಗೋಗ್ತಾರೆ. ಏನಕ್ಕೆ ಅಂತಾರೆ, ಅವ್ರು ಸೆಲೆಬ್ರಿಟಿ ಫ್ಯಾನ್ಸ್ಗಳು ಇದ್ದೇ ಇರ್ತಾರೆ, ಬೇಗ ಸಬ್ಸ್ಕ್ರೈಬರ್ ಆಗೋಗ್ತಾರೆ. ಇವಾಗ ನೀವು ನೋಡ್ಬೋದು ಆಲಿಯಾ ಭಟ್ ಅವ್ರಿಗೆ ಆಲ್ರೆಡಿ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಆಗಿದ್ದಾರೆ, ವ್ಯೂಸು ಕೂಡ ಮಿಲಿಯನ್ಸ್ ಗಟ್ಟಲೆ ಬರುತ್ತೆ. ಬಟ್ ನಮ್ಮದೆಲ್ಲ ಹಂಗಲ್ಲ. ಹೊಸ ಯೂಟ್ಯೂಬರ್ಸ್ ಬರಬೇಕು ಅಂತಂದರೆ ತುಂಬ ಕಷ್ಟಪಡಬೇಕು. ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಬೇಕು ಅಂತಂದರೆ ಅಂಥ ಎಷ್ಟು ಕಷ್ಟ ಅಂತಂದರೆ ಹೇಳೋದಕ್ಕಾಗಲ್ಲ ನಿಮಗೆ, ಅಷ್ಟು ಕಷ್ಟ. ಬಟ್ ಅವ್ರಿಗೆಲ್ಲ ತುಂಬ ಈಸಿ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಒಂದು ಯೋಚನೆ ಮಾಡಿ, ನೀವೇನಾದರೂ ಜಾಸ್ತಿ ಏನು ವರ್ಕ್ ಇಲ್ಲ ನಿಮ್ಮ ಹತ್ರ ಅಂತಂದರೆ ಜಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದು ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಅರ್ನಿಂಗ್ಸ್ನೂ ಕೂಡ ಮಾಡ್ಬೋದು. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ, ಟೈಮ್ ಇಲ್ಲ ಅಂತಂದರೆ ಜಸ್ಟ್ ಒಂದು ಟೈಮ್ ಜಾಸ್ತಿ ಕೊಡಬೇಡಿ ಯೂಟ್ಯೂಬ್ಗೆ, ಸ್ವಲ್ಪ ಕೊಡಿ. ನಿಮಗೆ ಮಾಡೋದಕ್ಕೆ ಕೆಲಸನೇ ಇಲ್ಲ, ಜಸ್ಟ್ ಮನೇಲಿದ್ದೀರಾ ಅಂತಂದರೆ ಒಂದು ಯೂಟ್ಯೂಬ್ ಚಾನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿ 100% ಅದಕ್ಕೆ ಡೆಡಿಕೇಶನ್ ಕೊಡಿ. ಖಂಡಿತವಾಗ್ಲೂ ನಿಮಗೆ ಉಪಯೋಗ ಆಗೇ ಆಗುತ್ತೆ. ಏನೂ ಬೇಕಾಗಲ್ಲ ನಿಮಗೆ, ಜಸ್ಟ್ ಒಂದು ವೀಡಿಯೋ ನಿಮ್ಮ ಮೊಬೈಲ್ ಇದ್ದರೆ ಸಾಕು, ವೀಡಿಯೋ ಮಾಡ್ಕೊಂಡು ಆರಾಮಾಗಿ ನೀವು ದುಡ್ಡನ್ನೂ ಕೂಡ ಮಾಡ್ಬೋದು. ಫ್ಯಾನ್ ಬೇಸು ಕೂಡ ಕ್ರಿಯೇಟ್ ಆಗುತ್ತೆ. ಏನೇನು ಬೇಕು ಎಲ್ಲ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ನೀವು ಸ್ಟೂಡೆಂಟ್ ಆಗಿದ್ದರೆ ಜಾಸ್ತಿ ಇದಕ್ಕೆ ಒತ್ತು ಕೊಡಬೇಡಿ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸ್ವಲ್ಪ ಯೂಟ್ಯೂಬ್ ಕಡೆಯಿಂದ ಯೋಚನೆ ಮಾಡಿ. ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಈ ಥರ ತುಂಬ ಜನ ಆ್ಯಕ್ಟರ್ಸ್ಗಳು ಈ ಒಂದು ಕಾರಣಕ್ಕೇ ಈ ಒಂದು ಯೂಟ್ಯೂಬ್ ಚಾನಲ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಇದರಲ್ಲಿ ದುಡ್ಡು ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಸೊ ನೀವು ಕೂಡ ಯೋಚನೆ ಮಾಡಿ. ಯೂಟ್ಯೂಬಲ್ಲಿ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಅಂತಲೇ ಹೇಳ್ತಾ ಇರ್ತೀನಿ ನಾನು ನಿಮ್ಗೆ ಯಾವಾಗಲೂ. ಸುಮ್ಮನೆ ತಗೋಬೇಡಿ, ಏನೋ ಒಂದು ಏನಂತಾರೆ ಕೇವಲವಾಗಿ ತಗೋಬೇಡಿ ಈ ಒಂದು ಯೂಟ್ಯೂಬ್ನ. ಬೆಸ್ಟ್ ನಿಮ್ಮ ಒಂದು ಲೈಫ್
ಫ್ಯೂಚರ್ ಬ್ರೈಟಾಗಿರಬೇಕು ಅಂತಂದರೆ ಯೂಟ್ಯೂಬ್ಗೆ ಬನ್ನಿ, ನಿಜವಾಗ್ಲೂ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ ಅಂತ ಹೇಳ್ತಾ ಜಾಸ್ತಿ ಟೈಮ್ ಕೊಡೋದಕ್ಕೆ ಹೋಗ್ಬಿಡಿ. ಇದರಲ್ಲೇ ಬಂದರೆ ನಿಮಗೆ ನಿಜವಾಗ್ಲೂ ಈ ಒಂದು ಯೂಟ್ಯೂಬಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗೋದು. ಸುಮ್ಮನೆ ಅಕ್ಕಪಕ್ಕದವ್ರ ಮಾತನ್ನ ಕೇಳಿಕೊಂಡು ನೀವು ಅದರಲ್ಲಿ ಮಾಡ್ಕೊಂಡಿದ್ರೆ ಸುಮ್ಮನೆ ಏನಾಗಲ್ಲ ಅಂತ ಅಂದ್ಕೊಂಡಿದ್ರೆ ಹಂಗೆ ಎದ್ಬಿಡ್ತೀರಾ. ನಿಮ್ಗೇನಾದರೂ ಒಂದು ಬ್ರೈಟ್ ಫ್ಯೂಚರ್ ಬೇಕು ಅಂತಂದರೆ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ನಿಮಗೆ ಎಕ್ಸಾಂಪಲ್ ಇವಾಗ ನಾನು ಕೊಡ್ತಾ ಇದ್ದೀನಿ, ಆಲಿಯಾ ಭಟ್ ಅವರೇ ಬಂದಿದ್ದಾರೆ, ಏನೋ ಉಪಯೋಗ ಆಗುತ್ತೆ ನೋಡಿ. ಈ ರೀತಿ ಒಂದು ಬೆನಿಫಿಟ್ನ ನೀವು ತಗೋಬೋದು ಒಂದು ಯೂಟ್ಯೂಬ್ ಚಾನಲ್ ಅಕೌಂಟಿಂದ. ಸೊ ಯೋಚನೆ ಮಾಡಿ, ಒಳ್ಳೇದಾಗಲಿ. ಸ್ಟೂಡೆಂಟ್ಸ್ಗಳು ಒಂದು ಸ್ವಲ್ಪ ಇದ್ರ ಕಡೆ ಕಾನ್ಸಂಟ್ರೇಟ್ ಕಮ್ಮಿ ಮಾಡಿ, ಟೈಮ್ ನಿಮ್ಗೆ ಜಾಸ್ತಿ ಇತ್ತು ಅಂತಂದರೆ ಫ್ರೀ ಇದ್ದರೆ ಇದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.